ರಾಜ್ಯದಲ್ಲಿ ಒಂದ್ ಕಡೆ ಪ್ರತಿಪಕ್ಷಗಳ ಪಾದಯಾತ್ರೆ ಮುಂದುವರೆದಿದ್ರೆ ಮಗದೊಂದು ಕಡೆ ಆಡಳಿತಾರೂಢ ಕಾಂಗ್ರೆಸ್ನ ಜನಾಂದೋಲನ ಯಾತ್ರೆ ಸಮಾವೇಶ ಭರ್ಜರಿಯಾಗಿ ಸಾಗಿದೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರು ಇದ್ದಾರೆ. ಅವ್ರ ಹತ್ರ ಒಂದಷ್ಟು ವಿಚಾರಗಳನ್ನ ಮಾತಾಡುವಂತ ಒಂದು ಪ್ರಯತ್ನ ಮಾಡೋಣ. ದಿನೇಶ್ ಗುಂಡೂರಾವ್ ಅವರೇ, ಬಹಳ ಮುಖ್ಯವಾಗಿ ಸರ್ಕಾರದ ವಿರುದ್ಧ ಸರ್ಕಾರ ಪತನ ಆಗಲೇಬೇಕು ಅನ್ನುವಂಥ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರು ಕೆಳಗೆ ಇಡಬೇಕು ಅನ್ನುವಂತಹ ಆಗ್ರಹದೊಂದಿಗೆ ಬಿಜೆಪಿ ಪಾದಯಾತ್ರೆ ಮಾಡ್ತಿದೆ. ಸೊ ಏನ್ ಹೇಳ್ತೀರಿ ಇದನ್ನು? ಇದ್ರ ಬಗ್ಗೆ ಈಗಾಗಲೇ ಅನೇಕ ಬಾರಿ ಹೇಳಾಗಿದೆ. ಈ ಪಾದಯಾತ್ರೆಗೆ ಯಾವುದೇ ಒಂದು ಆಧಾರಗಳೇ ಇಲ್ಲ. ಇದರಲ್ಲಿ ಎಲ್ಲ ಗೊಂದಲಗೂಡಾಗಿರುವಂಥ BJPಯ JDS ಪಾದಯಾತ್ರೆ, ಅವರ ಎಲ್ಲ ವ್ಯತ್ಯಾಸಗಳು ಈಗ ಹೊರಗೆ ಬರ್ತಾ ಇದೆ. ಅವರಲ್ಲೇ ಒಮ್ಮತ ಇಲ್ಲ. ಮತ್ತು ಕೇವಲ ನಮ್ಮ CM ಅವ್ರಿಗೆ ಹೇಗಾದರೂ ಮಾಡಿ ಅವ್ರಿಗೆ ಕೆಟ್ಟ ಹೆಸರು ಬರಬೇಕು, ಸುಳ್ಳುಗಳನ್ನು ಹೇಳ್ಕೊಂಡು 100 ಬಾರಿ ಅವರ ಒಂದು ವ್ಯಕ್ತಿತ್ವಕ್ಕೆ ಚುಕ್ಕಿ ಬರುವಂಥ ರೀತಿಯಲ್ಲಿ ಅವ್ರು ಮಾಡ್ತಾಯಿದ್ದಾರೆ. ಒಂದು ಕೆಟ್ಟ ಉದ್ದೇಶ ಇಟ್ಕೊಂಡು ಸರ್ಕಾರ ಅಸ್ಥಿರಗೊಳಿಸಬೇಕು. BJP ಅವ್ರಿಗೆ ಏನಂತ ಹೇಳಿದ್ರೆ, ಬೇರೆ ಸರ್ಕಾರಗಳನ್ನು ಸಹಿಸೋದಕ್ಕೆ ಅವ್ರಿಗೆ ಒಂದು ಇದೇ ಇಲ್ಲ, ಅವ್ರಿಗೆ ಮನಸ್ಸೇ ಇಲ್ಲ. ಯಾಕೆಂದರೆ ಅವರು ನಾವೊಬ್ಬರೇ ಇರಬೇಕು, ಬೇರೆ ಯಾರೂ ಇರಬಾರ್ದು ಅಂತ. ಈ ದೇಶದಲ್ಲಿ ಆ ಥರದ ಕೀಳ ಮಟ್ಟದ ರಾಜಕಾರಣ ಇವತ್ತು ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದೆ. ಆ ಒಂದು ವಿಚಾರ ನೋಡಿದ್ರೆ ಈ ಪಾದಯಾತ್ರೆ ಏನು ಅಂಶ, ಏನು ಇದು ಉದ್ದೇಶ, ಏನು ಯಾವ ಒಂದು ಘನ ಒಂದು ವಿಷಯಕ್ಕೆ ಇದು ಮಾಡ್ತಾ ಇದ್ದಾರೆ. ರಾಜ್ಯದ ಹಿತ ಇಲ್ಲ, ಜನರ ಹಿತ ಇಲ್ಲ, ಯಾರ ಹಿತ ಇಲ್ಲ. ಇವ್ರು ಕೇವಲ ವಿಜೇಂದ್ರ ಅವ್ರ ಲೀಡರ್ಶಿಪ್ಪು, ಇಲ್ಲಿ ಇನ್ನೊಂದು ನಿಖಿಲ್ ಕುಮಾರಸ್ವಾಮಿ ಅವ್ರ ಲೀಡರ್ಶಿಪ್ ತೋರಿಸ್ಕೊಳಕ್ಕೆ ಹೊರಟಿದ್ದಾರೆ. ಅದರಲ್ಲೂ ಕೂಡ ಎಲ್ಲ ಗೊಂದಲಗಳು. ಸೊ ಇದು ನನಗನ್ಸುತ್ತೆ ಜನರ ಸಮಯವನ್ನು ವ್ಯರ್ಥ ಮಾಡುವಂಥದ್ದು, ಹಾಳು ಮಾಡುವಂಥದ್ದು, ಅನಾವಶ್ಯಕವಾಗಿ ಜನರಲ್ಲಿ ಗೊಂದಲ ಸೃಷ್ಟಿ ಮಾಡುವಂಥ ಉದ್ದೇಶ ಇಟ್ಕೊಂಡು ಇವತ್ತು ಈ ಇದು ಪಾದಯಾತ್ರೆ, ಇದೊಂದು ದ್ವೇಷ ಯಾತ್ರೆ ಇದು. ಸೊ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಭಾರಿ ಭ್ರಷ್ಟಾಚಾರದಲ್ಲೇ ತೊಡಗಿದೆ. ಎಲ್ಲಾ ಕಡೆಗೂ ಕೂಡ ಎಲ್ಲ ಇಲಾಖೆಗಳಲ್ಲೂ ಭ್ರಷ್ಟಾಚಾರ ತಾಂಡವಾಡ್ತಿದೆ ಅನ್ನುವಂಥ ಗಂಭೀರ ಆರೋಪ ಕುಮಾರಸ್ವಾಮಿ ಅವರದ್ದು. ಆರೋಪಗಳು ಕುಮಾರಸ್ವಾಮಿ ಅವರು ಮಾಡ್ತಾರೆ. ಆದರೆ ಇವತ್ತು ನಾವು ಎಲ್ಲೆಲ್ಲಿ ಇಂಥ ಒಂದು ಸಂದರ್ಭಗಳು ಬಂದಾಗ ನಾವು ಕ್ರಮಗಳು ತೊಗೊಂಡಿದ್ದೀವಿ. ಹಿಂದಿನ ಸರ್ಕಾರದಲ್ಲೂ ಕೂಡ ಅನೇಕ ವಿಷಯಗಳನ್ನು ಅದ್ರ ಬಗ್ಗೆ ತನಿಖೆ ಆಗ್ತಾ ಇದೆ, ಹಿಂದೆ BJP ಸರ್ಕಾರ ಇದ್ದಾಗ. ಮತ್ತು ಕುಮಾರಸ್ವಾಮಿ ಆಪಾದನೆಗಳ ಬಗ್ಗೆ ಅದನ್ನು ಕೂಡ ಅನೇಕ ವಿಚಾರಗಳಿಗೆ ಹೊರಗೆ ಹೇಳಿದ್ದೀವಿ. ಅದ್ರ ಬಗ್ಗೆ ತನಿಖೆಗಳಾಗ್ತದೆ. ಎಲ್ಲೇ ತಪ್ಪಾಗಿದ್ರೆ ಕ್ರಮ ತಗೊಳ್ಬೇಕು, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಆದರೆ ಒಳ್ಳೆ ಆಡಳಿತ ಕೊಡೋದಕ್ಕೇ ಇವತ್ತು ನಾವು ನಿಂತಿರುವಂಥದ್ದು. ಅನೇಕ ಎಲ್ಲ ಇಲಾಖೆಗಳ ಸುಧಾರಣೆಗಳಾಗ್ತಾ ಇದೆ, ಒಳ್ಳೊಳ್ಳೆ ಕ್ರಮಗಳು ತೊಗೊಳ್ತಾ ಇದ್ದೀವಿ. ಮತ್ತು ಕೇವಲ ಇವರು ಭ್ರಷ್ಟಾಚಾರ ಅಂತ ಹೇಳಿದ ತಕ್ಷಣವೇ ಭ್ರಷ್ಟಾಚಾರ ಇಲ್ಲ ಅಂತ ಹೇಳೋದಿಲ್ಲ. ಅದು ನಮ್ಮ ದೇಶದ ಒಂದು ವ್ಯವಸ್ಥೆಯಲ್ಲಿ ಭಾಳ ಒಂದು ಗಂಭೀರವಾದಂಥ ವಿಷಯ, ಅದಿದೆ. ಆದರೆ ಅದನ್ನು ನಿಯಂತ್ರಣ ಮಾಡೋದಕ್ಕೆ, ಹೋಗಲಾಡಿಸೋದಕ್ಕೆ ನಮ್ಮ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ. ಯಾರೇ ತಪ್ಪು ಮಾಡಿದ್ರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಅದ್ರ ಬಗ್ಗೆ ಹಿಂದೆ ಮುಂದೆ ನೋಡೋದಿಲ್ಲ ನಾವು. ಪಾದಯಾತ್ರೆ ಎಲ್ಲೋ ಒಂದ್ ಕಡೆ ಇಬ್ಬರು ವ್ಯಕ್ತಿಗಳ ನಡುವಿನ ಹೋರಾಟಕ್ಕೆ ಸೀಮಿತ ಆಗ್ತಿದೆ ಅನ್ನೋ ರೀತಿಯಲ್ಲಿ ಚರ್ಚೆ. ಯಾಕಂದ್ರೆ DK ಶಿವಕುಮಾರ್ ಒಂದ್ ಕಡೆ ಕುಮಾರಸ್ವಾಮಿ ಅವರು ಅಕ್ರಮ ಆಸ್ತಿ ವಿಚಾರವಾಗಿ ಚರ್ಚೆಗೆ ಸೀಮಿತ ಆಗ್ತಿದೆ ಅನ್ನುವಂಥದ್ದು ಕೂಡ ಕಾಂಗ್ರೆಸ್ ಅಲ್ಲಿ ವ್ಯಕ್ತ ಆಗ್ತದೆ. ಅದೇ ಹೇಳ್ತಾ ಇದ್ನಲ್ಲ, ಈ BJP ಮಾಡ್ತಾ ಇರೋಂಥ ಪಾದಯಾತ್ರೆಗೆ ಏನು ಅದರ ಆಧಾರ ಏನು? CM ಅವ್ರಿಗೆ, ಸಿದ್ದರಾಮಯ್ಯ ಅವರಿಗೆ ಕೆಟ್ಟ ಹೆಸರು ತರಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡಿದ್ರು. ಅದರಲ್ಲಿ ಏನು ಹುರುಳಿಲ್ಲ. ಅದರಿಂದ ಈಗ ಬೇರೆ ಬೇರೆ ಇಶ್ಯೂಸ್ ಮೇಲೆ ಚರ್ಚೆ ಆಗೋಕ್ಕೆ ಶುರು ಆಗೋಗಿದೆ. ಕುಮಾರಸ್ವಾಮಿ ಅವ್ರಿಗೆ ಇದು ಇಷ್ಟನೇ ಇರಲಿಲ್ಲ. ಯಾಕಂದರೆ ಅವ್ರಿಗೆ ಗೊತ್ತು ಇದರಲ್ಲಿ ಏನು ಇರಲಿಲ್ಲ ಅಂತ ಗೊತ್ತಿತ್ತು ಅವ್ರಿಗೆ. ಆದರೆ ಇವತ್ತು ಅವರು BJP ಕೈಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಅಲ್ವಾ. ಸೊ ಅವ್ರು ಹೇಳಿದ ಪ್ರಕಾರ ಅವರು ನಡ್ಕೋಬೇಕು. ಇವತ್ತು ಅವ್ರಿಗೆ ಇಷ್ಟ ಇಲ್ಲದೆ ಇದ್ದರೂ ಕೂಡ, ಯಾಕಂದರೆ ಮೂಡಾದಲ್ಲಿ ಆಗಿರುವಂಥ ವಿಚಾರದ ಬಗ್ಗೆ ಎಲ್ಲ JDS ಲೀಡರ್ಸು ಅದರಲ್ಲಿ ಇದ್ದಾರೆ, BJP ಲೀಡರ್ಸು ಇದ್ದಾರೆ. BJPಯ ಸರ್ಕಾರ ಅವಧಿಯಲ್ಲೇ ಆಗಿರುವಂಥದ್ದು. ಮತ್ತು ಎಲ್ಲೂ ಕೂಡ ಕಾನೂನು ಬಾಹಿರ ಅಂತ ಎಲ್ಲಿ ಹೇಳಕ್ಕೆ ಸಾಧ್ಯ ಆಗ್ತದೆ? ಸೊ ಇದೆಲ್ಲ ಗೊತ್ತಿದ್ದರೂ ಅವ್ರಿಗೆ ಇವತ್ತು ಒಂದು ಒತ್ತಡದ ಮೇಲೆ ಕುಮಾರಸ್ವಾಮಿ ಈಗ ಹೊರಗೆ ಬಂದಿರೋದು. ಈಗ ಕುಮಾರಸ್ವಾಮಿಯನ್ನ ಒಂದು ರೀತಿ ಮುಗಿಸೋದಕ್ಕೇ BJP ಮಾಡ್ತಾ ಇದ್ದಾರೆ. ಯಾಕಂದರೆ ಇವತ್ತು ಖಳನಾಯಕದಲ್ಲಿ ಕುಮಾರಸ್ವಾಮಿ ಆಗ್ತಾವ್ರೆ. ಆರೋಪಗಳಿಗೆ ಕುಮಾರಸ್ವಾಮಿ ಮೇಲೆ ಬರ್ತಾ ಇದೆ. ಎಲ್ಲ ವಿಷಯಗಳೀಗ ಕುಮಾರಸ್ವಾಮಿ ಮತ್ತು ಅವ್ರ ಕುಟುಂಬದ ಮೇಲೇ ಇವತ್ತು ಎಲ್ಲ ರೀತಿಯ ಒಂದು ಆಪಾದನೆ ಹೊರಗೆ ಬರ್ತಾ ಇರುವಂಥದ್ದು. ಅದರಿಂದ ಕುಮಾರಸ್ವಾಮಿಯವ್ರನ್ನ ಬಲಿಪಶು ಮಾಡ್ತಾ ಇದ್ದಾರೆ ಈ BJPಯವರು. ಈ ಪಾದಯಾತ್ರೆ ಇನ್ನೊಂದು ಉದ್ದೇಶ ಏನಂತ ಹೇಳಿದ್ರೆ, JDS ಅನ್ನು ಮುಗಿಸುವಂಥದ್ದು ಇನ್ನೊಂದು ಉದ್ದೇಶ. ಕುಮಾರಸ್ವಾಮಿ ಅವರು ದೆಹಲಿಯಲ್ಲಿ ಇದ್ದಿದ್ದಕ್ಕಿಂತಲೂ ರಾಜ್ಯದಲ್ಲಿ ಬಂದಂಥ ತಕ್ಷಣದಲ್ಲಿ ಸರ್ಕಾರವೇ ಟಾರ್ಗೆಟ್ ಆಗ್ತಿದೆ ಕುಮಾರಸ್ವಾಮಿ ಅವರಿಗೆ. ನೋಡಿ, ಅವ್ರಿಗೆ ಇವತ್ತು ರಾಜ್ಯ ಹಿತವನ್ನು ಕಾಪಾಡುವಂಥ ಕೆಲಸ ಕೇಂದ್ರದಲ್ಲಿ ಮಾಡಬೇಕು. ಅದಕ್ಕೆ ಸೆಂಟ್ರಲ್ ಮಿನಿಸ್ಟರ್ ಅವರು ಅಲ್ವಾ. ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದಾಗ ಅವರು ಇಡೀ ದೇಶಕ್ಕೆ ಒಳ್ಳೇದು ಮಾಡಬೇಕು. ಅದರಲ್ಲಿ ನಮ್ಮ ರಾಜ್ಯಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡೋದಕ್ಕೆ ಪ್ರಯತ್ನ ಮಾಡಬೇಕು. ಅದೇನು ಮಾಡ್ತಾ ಇಲ್ಲಲ್ಲ. ಯಾವ ವಿಚಾರದಲ್ಲಿ ಇವತ್ತು ಇಂಟ್ರೆಸ್ಟ್ ತೊಗೊಂಡು ಬರೋದು ಸುಮ್ಮನೆ ಏನು ಹೇಳಿಕೆ ಕೊಡೋದು, ಹೋಗ್ಬಿಡೋದು. ರಾಜ್ಯದ ಹಿತವನ್ನು ಕಾಪಾಡುವಂಥ ಕೆಲಸ ಏನು ಮಾಡಿದ್ದಾರೆ ಇದುವರೆಗೂ? ಕುಮಾರಸ್ವಾಮಿ ಅವರು ಮಂತ್ರಿ ಆದಮೇಲೆ ಯಾವುದೋ ಒಂದು ಒಳ್ಳೆಯ ವಿಚಾರದ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಬರೋದು ಗೊಂದಲ, ಯಾವುದಾದ್ರು ಹೇಳಿಕೆಗಳು, ರಾಜಕೀಯ ಹೇಳಿಕೆಗಳು ಹೇಳೋದು, ಹೋಗೋದು. ಇವತ್ತು ಅವ್ರ ದೊಡ್ಡ ಪೋರ್ಟ್ಫೋಲಿಯೋ ಇದೆ. ರಾಜ್ಯಕ್ಕೆ ಇನ್ವೆಸ್ಟ್ಮೆಂಟ್ ಬರಬೇಕು, ಬಂಡವಾಳ ಬರಬೇಕು. ಅವ್ರ ಇಂಡಸ್ಟ್ರೀಸ್ ಮಿನಿಸ್ಟ್ರೀಗ ಅವರ ಅವಧಿಯಲ್ಲಿ ಹೊಸ ಪ್ರಾಜೆಕ್ಟ್ಸನ್ನು ತರುವಂಥ ಪ್ರಯತ್ನ ಮಾಡಲಿ, ಒಳ್ಳೆ ಕೆಲಸ ಮಾಡಲಿ. ಬರೀ ಇದನ್ನೇ ಮಾಡಿಕೊಂಡು ಅವರು ಕೇವಲ
ಈ ಥರ ಒಂದು ಅನಗತ್ಯ ರಾಜಕಾರಣ ಮಾಡ್ಕೊಂಡಿದ್ರೆ ನಮ್ಮ ಜನರಿಗೆ ಏನು ಉಪಯೋಗ? ಅವ್ರು ಕೇಂದ್ರ ಸಚಿವರಾಗಿರೋದು ಏನು ಪ್ರಯೋಜನ ಆಗ್ತಾ ಇದೆ ಈಗ? ಸರ್ ಇನ್ನೊಂದು ಮಾತು ಕೇಳಿ ಬರ್ತಿದೆ, ದಿನೇಶ್ ಗುಂಡೂರಾವ್ ಅವರು ಸ್ಪೀಕರ್ ಆಗ್ತಾರೆ ಅನ್ನುವಂಥ ಚರ್ಚೆಗಳು ಆಗ್ತಿದೆ. ಯಾಕಂದ್ರೆ ಕೇಂದ್ರದ ನಾಯಕರು ಅವರಿಗೆ ಸ್ಪೀಕರ್ ಆಗ್ತಾರೆ, ಸಚಿವ ಸ್ಥಾನವನ್ನು ಮುಖ್ಯವಾಗಿ ಯು ಟಿ ಖಾದರ್ ಅವರು ಅಲಂಕರಿಸ್ತಾರೆ, ಈ ರೀತಿ ಚರ್ಚೆ ಆಗ್ತದೆ. ಆ ಥರದ್ದು ನಿಜನಾ ಸರ್? ನಮಗೇನು ಗೊತ್ತಿಲ್ಲ ಅದ್ರ ಬಗ್ಗೆ, ನನಗೇನು ಮಾಹಿತಿ ಇಲ್ಲ. ಸರ್ ಕೇಂದ್ರದ ನಾಯಕರು ನಿಮ್ಗೇನಾದರೂ ಹೇಳಿಲ್ಲ? ಇಲ್ಲ ಆ ಥರ ಏನಿಲ್ಲ, ನನಗೆ ಗೊತ್ತಿಲ್ಲ. ಸರ್ ಮೊನ್ನೆ ಇತ್ತೀಚೆಗೆ ಬಂದಿದ್ರು ಕೇಂದ್ರದ ನಾಯಕರು ವೇಣುಗೋಪಾಲ್ ಸೂರ್ಜೇವಾಲ ಅವರು, ಏನು ಪ್ರಮುಖವಾಗಿ ಏನು ಚರ್ಚೆ ನಿಮ್ಮ ಹತ್ರ ಹೇಳಿದಾರಲ್ಲ, ಅವರೇ ಬಂದು ಹೇಳಿಕೆ ಕೊಟ್ಟರಲ್ಲ ಯಾವ ರೀತಿ ಕೇಂದ್ರದಲ್ಲಿ ಇವತ್ತು ಒಂದು ಷಡ್ಯಂತ್ರವನ್ನು BJP ಮಾಡ್ತಾ ಇದೆ, ಅದರ ವಿರುದ್ಧ ನಾವೆಲ್ಲ ನಿಂತ್ಕೋಬೇಕಾಗ್ತದೆ. CM ಅವರು ಕೈಯನ್ನು ಇನ್ನೂ ಹೆಚ್ಚಿನ ಬಲವಾಗಿ ನಾವು ಅವರಿಗೆ ಒಂದು ಶಕ್ತಿಯನ್ನು ತುಂಬಬೇಕಾಗ್ತದೆ ಮತ್ತು ಇದರ ವಿರುದ್ಧ ನಾವು ಹೋರಾಟ ಮಾಡಬೇಕು. ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಕಗ್ಗೊಲೆ ಮಾಡುವಂಥ ಕೆಲಸ ಇವತ್ತು ಗವರ್ನರ್ನ ಉಪಯೋಗಿಸ್ಕೊಂಡು, ED IT ಉಪಯೋಗಿಸ್ಕೊಂಡು, CBI ಉಪಯೋಗಿಸ್ಕೊಂಡು ಇವತ್ತು ಕೇಂದ್ರದ BJP ಮಾಡ್ತಾ ಇದ್ದಾರೆ. ಅದರ ವಿರುದ್ಧ ಇವತ್ತು ನಾವೆಲ್ಲರೂ ಒಂದಾಗಿ ನಿಂತ್ಕೊಂಡು ಮತ್ತು ಅದರ ಬಗ್ಗೆ ಹಲವಾರು ವಿಷಯಗಳನ್ನು ಅಲ್ಲಿ ಏನು ದೆಹಲಿಯಲ್ಲಿ ಮಾಹಿತಿ ಇತ್ತು ಅದೆಲ್ಲ ನಮಗೆ ಹೇಳಿದ್ದಾರೆ. ಯಾವ ರೀತಿಯಾಗಿ ಸರ್ಕಾರವನ್ನು ಬೀಳಿಸೋದಕ್ಕೆ ಉರುಳಿಸೋದಕ್ಕೆ ಇವತ್ತು ಅವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಅದರ ಬಗ್ಗೆ ಎಲ್ಲ ಬಂದು ನಮಗೆ ಮಾಹಿತಿ ಕೊಟ್ಟಿದ್ದಾರೆ ಮತ್ತು ನಮ್ಮ ಅನೇಕ ವಿಚಾರಗಳು ಹೇಳಿದ್ರು. ಅದರಿಂದ ನಮ್ಮ ಬಂದಿದ್ದು ಭಾಳ, ಅವ್ರು ಬಂದಿದ್ದು ವೇಣುಗೋಪಾಲ್ ಅವರು ಬಂದು ಹೋಗಿರುವಂಥದ್ದು ನಿಜವಾಗ್ಲೂ ನಮಗೆ ಎಲ್ರಿಗೂ ಒಂದು ರೀತಿ ಅನೇಕ ವಿಷಯಗಳನ್ನು ಗೊತ್ತಾಗುವಂಥದ್ದು ಕೂಡ ಆಯಿತು. ಸರ್ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಪಕ್ಷದಲ್ಲಿ ಕೆಲವರು ಮಾಡಬಾರ್ದು ಅನ್ನುವಂಥದ್ದು ಏನೋ ಸೂಚನೆ ಕೊಟ್ಟಿದ್ದಾರೆ ಸರ್ ಕೆಲವರು ನಾಯಕರಿಗೆ? ಆ ಥರ ಇಲ್ಲ, ಸರ್ಕಾರದ ಇಮೇಜ್ ಭಾಳ ಮುಖ್ಯ. ಒಳ್ಳೆ ಆಡಳಿತ ಕೊಡಬೇಕು, ಒಳ್ಳೆ ಜನರಿಗೆ ಮೆಚ್ಚುಗೆ ಆಗುವಂಥ ರೀತಿಯಲ್ಲಿ ಕೆಲಸ ಮಾಡಬೇಕು ನಾವು. ಸೊ ನಮ್ಮ ಹೇಳಿಕೆಗಳು, ನಮ್ಮ ಮಾತುಗಳು ಏನೇ ಇದ್ದರೂ ಅದನ್ನು ಎಚ್ಚರಿಕೆಯಿಂದ ನಾವು ಮತ್ತು ನಮ್ಮ ನಡವಳಿಕೆಯನ್ನು ಕೂಡ ಅಷ್ಟೇ ನಾವು ಯೋಚನೆ ಮಾಡಿಕೊಂಡು ಒಂದು ಭಾಳ ಗಂಭೀರವಾಗಿರುವಂಥದ್ದು ಕೂಡ ನೋಡಬೇಕು. ಯಾಕಂದರೆ ಒಂದೊಂದು ಹೇಳಿಕೆ, ಒಂದೊಂದು ನಡವಳಿಕೆ ಸರ್ಕಾರಕ್ಕೆ ಮುಜುಗರ ಆಗುವಂಥ ಪರಿಸ್ಥಿತಿಗಳು ಬರ್ತದೆ. ಅದಕ್ಕೆ ಅವಕಾಶ ಕೊಡಬೇಡಿ ಅಂತ ಒಂದು ಸಲಹೆಯನ್ನು ಕೂಡ ಕೊಟ್ಟೋಗಿದ್ದಾರೆ. ಸರ್ TJ ಬ್ರಹ್ಮ ಎರಡನೇ ಬಾರಿಗೆ ರಾಜ್ಯಪಾಲರನ್ನು ಭೇಟಿಯಾಗಿದ್ದಾರೆ ಮತ್ತು ಮೈಸೂರು ಮೂಡಾಗೂ ಹೋಗಿ ನಿವೇಶನಗಳನ್ನ ವಾಪಸ್ ಪಡೆಯಿರಿ CM ಅವರಿಂದ ಅನ್ನುವಂಥದ್ದನ್ನ ಮಾತನ್ನು ಹೇಳ್ತಿದ್ದಾರೆ. ನೋಡಿ, ಕಾನೂನು ಪ್ರಕಾರ ಏನಿದೆ ಅದಾಗಬೇಕು ಅಷ್ಟೇ, ಆಯಿತಾ? ಈಗ ಭೂಮಿ ವಿಚಾರಗಳಲ್ಲಿ 108 ಕಾನೂನುಗಳು ಇರ್ತದೆ. ಅದರಿಂದ ಈಗ ನಾವು ಯಾವುದೇ ಒಂದು ಭೂಮಿ ತೊಗೊಂಡಾಗ ಕಾನೂನು ಪ್ರಕಾರ ತೊಗೊಂಡಿರ್ತೀವಿ. ಅದರಿಂದ ಕಾನೂನು ಉಲ್ಲಂಘನೆ ಮಾಡಬೇಕು ಅಂತ ಉದ್ದೇಶ ಯಾರಿಗೇನಿಲ್ಲ. ಅಬ್ರಾಹಂ ಅವರು ಎಲ್ಲ ಕಡೆ ಸುಮ್ಮನೆ ಏನೇನೋ ಹುಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರು ಏನಂತ ಹೇಳಿದರೆ, ಅವರು ಒಂಥರ ಹೈಯರ್ಡ್ ಏಜೆಂಟು, ಯಾರೊಬ್ಬರಿಗೆ ಹೈಯರ್ ಮಾಡಿದ್ದಾರೆ. ಅವ್ರಿಗೆ ಹೋಗಿ ಅವ್ರಿಗೊಂದು ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ. ಅಬ್ರಾಹಂಗೆ ಕಾಂಟ್ರಾಕ್ಟ್ ತೊಗೊಂಡು ಅವ್ರು ಕೆಲಸ ಮಾಡ್ತವ್ರೆ. ಯಾರು ಸರ್ ಕಾಂಟ್ರಾಕ್ಟ್ ಅಂತ? ಯಾರಂತ ಹೇಳಿದ್ರೆ ಇದೇ ಈ ಸರ್ಕಾರ ಉರುಳಿಸ್ಬೇಕು ಅಂತ ಮಾಡ್ತಾ ಇದ್ದಾರಲ್ಲ ಕೇಂದ್ರದವರು, ಅವ್ರು ಕೊಟ್ಟಿರ್ತಾರೆ. ಸೊ ಅಷ್ಟು ಸುಲಭ ಇದೆ ಸರ್ ಸರ್ಕಾರ ಬೀಳಿಸೋದು? ಸರ್ಕಾರ ಬೀಳಿಸಕ್ಕೆ ಸಾಧ್ಯನೇ ಇಲ್ಲ. ಸರ್ಕಾರ ಬೀಳಿಸಕ್ಕೆ ಸಾಧ್ಯನೇ ಇಲ್ಲ, ಅದೇನು ಆಗೋದು ಇಲ್ಲ. ಸಿದ್ದರಾಮಯ್ಯ ಅವ್ರನ್ನ ನೀವು ಏನು ಮಾಡಿದ್ರು ಕೂಡ ಅವ್ರಿಗೆ ನೀವು ಕೆಟ್ಟ ಹೆಸರು ತರಕ್ಕೆ ಆಗೋದಿಲ್ಲ. ಯಾಕೆಂದರೆ ಸಿದ್ದರಾಮಯ್ಯ ಅವ್ರು ಏನು ಅಂತ ಈ ರಾಜ್ಯಕ್ಕೆ ಗೊತ್ತು. ಯಾರೋ ಅಬ್ರಾಹಂ ಬಂದ್ಬಿಟ್ಟು ಹೇಳಿದ ತಕ್ಷಣ, ಅಥವಾ ಯಾರೋ ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪ ನಮ್ಮ ವಿಜಯೇಂದ್ರ ಹೇಳಿದ ತಕ್ಷಣ ಸಿದ್ದರಾಮಯ್ಯ ಅವ್ರ ಹೆಸರೇನು ಕಳಂಕ ಏನು ತರಕ್ಕೆ ಆಗೋದಿಲ್ಲ, ಆಯ್ತಾ? ಕೊನೆಯದಾಗಿ ಅಬ್ರಾಹಂ ಅವರ ವಿರುದ್ಧನೂ ಕೂಡ ದೂರು ದಾಖಲಾಗಿದೆ, ಅಧಿಕಾರಿಗಳಿಗೆ ಬ್ಲಾಕ್ ಮೇಲ್ ಮಾಡಿದ್ರು ಅನ್ನುವಂಥ ವಿಚಾರ. ಅದು ಏನು ಕಂಪ್ಲೇಂಟ್, ಅದು ಕಾನೂನು ಪ್ರಕಾರ ಏನಿದೆ, ಅವರೇನೋ ತಪ್ಪು ಮಾಡಿದ್ರೆ ಅವ್ರಿಗೂ ಶಿಕ್ಷೆ ಆಗಲಿ. ಅವರು ಕೂಡ ಯಾರು ಕಂಪ್ಲೇಂಟ್ ಮಾಡಿದಾರಂತೆಲ್ಲ. ಸೊ ಇದಿಷ್ಟು ಕೂಡ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರ ಸ್ಪಷ್ಟವಾದ ಮಾತುಗಳು. ಕ್ಯಾಮರಾ ಪರ್ಸನ್ ಮುರಳಿ ಜೊತೆ ಹರೀಶ್ ಕಾಕೋಳ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.